ಗಿಡದ ಬೆಳವಣಿಗೆಯು ಆರೋಗ್ಯಕರ ಬೇರುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಗಿಡಗಳ ಮೇಲೆ ಅನೇಕ ರೀತಿಯ ರೋಗಗಳು ಕಂಡುಬರುತ್ತವೆ. ಈ ರೋಗಗಳಲ್ಲಿ ಫಂಗಲ್ ದಾಳಿಯೂ ಕೂಡ ಒಂದು. ಇದರ ಲಕ್ಷಣಗಳು ಎಲೆಗಳು, ಹಣ್ಣುಗಳು, ಕಾಂಡಗಳ ಮೇಲೆ ಮತ್ತು ಬೇರುಗಳ ಮೇಲೆ ಕಂಡುಬರುತ್ತವೆ. ಇದನ್ನ ರೂಟ್ ಫಂಗಸ್, ಸಿಸ್ಮಿಕ್ ಫಂಗಸ್ ಎಂದು ಕರೆಯುತ್ತಾರೆ. ಅನೇಕ ಬಾರಿ ಈ ಶಿಲೇಂಧ್ರವು ಮಣ್ಣಿನಲ್ಲಿ ಈಗಾಗಲೇ ಇರುತ್ತದೆ ಮತ್ತು ಕೆಲವೊಮ್ಮೆ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಬೇರುಗಳ ಮೇಲೆ ದಾಳಿ ಮಾಡುತ್ತದೆ. ಇದು ಮೊದಲು ಬೇರುಗಳನ್ನು ಹಾಳು ಮಾಡುತ್ತದೆ ಮತ್ತು ಬೇರುಗಳ ಮೂಲಕ ಹಾದು ಹೋಗುವುದರಿಂದ ಸಂಪೂರ್ಣ ಗಿಡವು ಶಿಲೇಂಧ್ರ ರೋಗಕ್ಕೆ ತುತ್ತಾಗುತ್ತದೆ. ಕೊಳೆಯುವಿಕೆಯ ಸಮಸ್ಯೆಯು ಸಾಮಾನ್ಯವಾಗಿ ಬೇರುಗಳಲ್ಲಿ ಕಂಡುಬರುತ್ತದೆ. ಬೇರು ಕೊಳೆತ, ಕಾಂಡ ಕೊಳೆತ, ಮಾರ್ ಕೊಳೆತ, ಫುಸೇರಿಯಂ ಬಿಲ್ಟ್, ನೆಮೋಟೋಡ್ ಮುಂತಾದ ಕೆಲವು ಶಿಲೇಂಧ್ರಗಳು ಏಕಾಏಕಿ ಬೇರುಗಳ ಮೇಲೆ ಕಂಡುಬರುತ್ತವೆ. ಪರಿಣಾಮವಾಗಿ ಇದು ಜೀವಕೋಶಗಳನ್ನು ಕೊಲ್ಲುವ ಮೂಲಕ ಅಥವಾ ಗಿಡಗಳಿಗೆ ಒತ್ತಡವನ್ನು ಉಂಟುಮಾಡುವ ಮೂಲಕ ಗಿಡಗಳಿಗೆ ಹಾನಿಯುಂಟನ್ನು ಮಾಡುತ್ತದೆ. ಬೇರುಗಳ ಮೂಲ ಕಾರ್ಯವೆಂದರೆ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುವುದು ಮತ್ತು ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದಂತೆ ಸಂಪೂರ್ಣ ಗಿಡಕ್ಕೆ ಅವುಗಳನ್ನು ಸಾಗಿಸುವುದಾಗಿದೆ. ಆದರೆ ಬೇರುಗಳಲ್ಲಿನ ಶಿಲೇಂಧ್ರದಿಂದಾಗಿ ಗಿಡವು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಗಿಡದಲ್ಲಿ ಈ ಕೆಳಗಿನವುಗಳಂತಹ ಕೆಲವು ಲಕ್ಷಣಗಳು ಕಂಡುಬರುತ್ತವೆ. ಗಿಡದ ಕುಂಠಿತ ಬೆಳವಣಿಗೆ, ಎಲೆಗಳು ಒಣಗುವುದು ಮತ್ತು ಅಂತಿಮವಾಗಿ ಉದುರಿ ಹೋಗುವುದು. ಬೇರು ಕೊಳೆತ, ಬೇರಿನ ಕುಂಠಿತ ಬೆಳವಣಿಗೆ, ಕಂದು ಕಲೆಗಳು, ಎಲೆಗಳು ಹಳದಿಯಾಗುವುದು, ಕಾಂಡವನ್ನು ದುರ್ಬಲಗೊಳಿಸುವುದು, ಗಿಡದ ಒತ್ತಡ, ಹೂವುಗಳ ಉದುರಿ ಹೋಗುವಿಕೆ ಅಥವಾ ವಿಳಂಬ ಇತ್ಯಾದಿ. ಈ ಸಮಸ್ಯೆಯನ್ನು ಸೂಕ್ತ ಸಮಯದಲ್ಲಿ ಸರಿಪಡಿಸದಿದ್ದರೆ ಇದು ಇಡೀ ಬೆಳೆಯನ್ನು ಹಾಳು ಮಾಡಲು ಪ್ರಾರಂಭಿಸುತ್ತದೆ. ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರಲು ಗ್ರೀನ್ ಪ್ಲಾನೆಟ್ ಪವರ್ ಪ್ಲಾಂಟ್ ಫಂಗೋ ಹಿಟ್ ಉತ್ಪನ್ನವನ್ನು ಬಿಡುಗಡೆ ಮಾಡಿದೆ. ಫಂಗೋ ಹಿಟ್ ಅನ್ನು ಸಿಸ್ಮಿಕ್ ಶಿಲೇಂಧ್ರಕ್ಕಾಗಿಯೇ ವಿಶೇಷವಾಗಿ ರೂಪಿಸಲಾಗಿದೆ. ಇದು ಆಲ್ಕಲಾಯ್ಡ್ಗಳು ಮತ್ತು ಹಲವು ಪ್ರಾಥಮಿಕ ಪೋಷಕಾಂಶಗಳನ್ನು ಆಧರಿಸಿದ ಉತ್ಪನ್ನವಾಗಿದೆ. ಇದು ಸಸ್ಯದಲ್ಲಿನ ಶಿಲೇಂಧ್ರಗಳ ಸೋಂಕಿಗೆ ಪ್ರತಿಕ್ರಿಯೆಯಾಗಿ ಫೈಟೋಲಿಸಿನ್ ಪ್ರೋಟೀನ್ ಅನ್ನು ಉತ್ಪಾದಿಸುತ್ತದೆ. ಇದರ ಪರಿಣಾಮವಾಗಿ ಇದು ಶಿಲೇಂಧ್ರದ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಗಿಡದ ಬೇರುಗಳನ್ನು ಗುಣಪಡಿಸುವ ಮೂಲಕ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದು ದೀರ್ಘಕಾಲ ಉಳಿಯುವ ತಂತ್ರವಾಗಿದೆ ಮತ್ತು ಪರಿಸರ ಸ್ನೇಹಿಯಾಗಿದೆ. ಇದು ಗಿಡದ ಬೇರಿಗೆ ವಿವಿಧ ಫೈಟೋ ಹಾರ್ಮೋನ್ಗಳನ್ನು ಒದಗಿಸುವ ಮೂಲಕ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದು ಗಿಡವು ಹಾನಿಗೊಳ್ಳುವುದನ್ನು ಕಡಿಮೆ ಮಾಡುವ ಮೂಲಕ ಇಳುವರಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಬಳಸುವುದು ತುಂಬಾ ಸುಲಭ. ಇದನ್ನು ಸ್ಪ್ರೇ ಅಥವಾ ಡ್ರಿಪ್ ಮೂಲಕ ಗಿಡಕ್ಕೆ ನೀಡಬಹುದು. ಫಂಗೋ ಹಿಟ್ ಅನ್ನು ಮಾತ್ರ ಬಳಸಿ ಮತ್ತು ಸ್ಪ್ರೆಡಾಲ್ 90ಯೊಂದಿಗೆ ಮಾತ್ರವೇ ಬಳಸಿ. ಇದರ ಜೊತೆಗೆ ಬೇರೆ ಯಾವುದೇ ಉತ್ಪನ್ನವನ್ನು ಬಳಸಬೇಡಿ. ಇದನ್ನ ಬಳಸುವುದು ತುಂಬಾ ಸುಲಭ. 1 ಲೀಟರ್ ನೀರಿನಲ್ಲಿ 3 ಮಿಲಿ ಫಂಗೋ ಹಿಟ್ ಮಿಶ್ರಣ ಮಾಡಿ ಬಳಸಿ. ಗ್ರೀನ್ ಮಾರ್ನಿಂಗ್.